ಬಿಜೆಪಿಗೆ ಮತ್ತೊಂದು ಮುಜುಗರ. ವಿಶೇಷವಾಗಿ ಕರಾವಳಿಯಲ್ಲಿ ಬಿಜೆಪಿಗೆ ಇದು ಅತ್ಯಂತ ಮುಜುಗರ. ಬಿಜೆಪಿಯವರು ಬೇಟಿ ಬಚಾವೋ ಬೇಟಿ ಪಡಾವೋ ಅಂಥೇಳಿ ಘೋಷಣೆಯನ್ನು ಮೊಳಗಿಸ್ತಾ ಇರ್ತಾರೆ ಪ್ರತಿ ವರ್ಷ. ಬಿಜೆಪಿಗೆ ಮತ್ತೊಂದು ಮುಜುಗರ. ಬಿಜೆಪಿ ನಗರಸಭೆ ಸದಸ್ಯನ ಮಗನಿಂದಲೇ ಅತ್ಯಾಚಾರದ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ದಾಖಲಾಗಿದೆ. ಮದುವೆಯಾಗುವುದಾಗಿ ನಂಬಿಸಿ ತನ್ನ ಒಂದು ಕಾಲದ ಸಹಪಾಠಿಗೆ ಬಿಜೆಪಿ ನಗರಸಭೆ ಸದಸ್ಯನ ಮಗ ವಂಚನೆಯನ್ನ ಮಾಡಿದ್ದಾರೆ. ಮಗುವಿಗೆ ಜನ್ಮ ನೀಡಿದ್ದಾಳೆ ಯುವತಿ. ಬಿಜೆಪಿ ಮುಖಂಡನ ಮಗ ಈಗ ನಾಪತ್ತೆ. ಕರಾವಳಿಯಲ್ಲಿ ಬಿಜೆಪಿ ತಲೆ ತಗ್ಗಿಸುವಂತಹ ಮತ್ತೊಂದು ಕೃತ್ಯ ನಡೆದಿದೆ. ಮುಜುಗರ ಇದು ಬಿಜೆಪಿಗೆ. ಬೇಟಿ ಬಚಾವೋ ಬೇಟಿ ಪಡಾವೋ ನಾರಿ ಶಕ್ತಿ ಘೋಷಣೆಯನ್ನು ಮೊಳಗಿಸುವಂತಹ ಪಕ್ಷದ ನಾಯಕ, ಅದು ಕೂಡ ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಪ್ರಭಾವಿ ರಾಜಕಾರಣಿ, ಬಿಜೆಪಿಯ ಪ್ರಮುಖ. ಆ ಪ್ರಮುಖನ ಮಗ ಒಂದು ಕಾಲದ ತನ್ನ ಸಹಪಾಠಿಯ ಮೇಲೆ ಅತ್ಯಾಚಾರವನ್ನು ಎಸಗಿ ಆಕೆಯನ್ನ ಗರ್ಭವತಿ ಮಾಡಿ ಆಕೆ ಮಗುವಿಗೆ ಜನ್ಮ ನೀಡಿ ಈಗ ಬಿಜೆಪಿ ಮುಖಂಡನ ಮಗ ನಾಪತ್ತೆಯಾಗಿದ್ದಾರೆ. ಎಫ್ಐಆರ್ ದಾಖಲಾಗಿದೆ. ಪುತ್ತೂರು ನಗರಸಭೆ ಬಿಜೆಪಿ ಸದಸ್ಯನ ಮಗನಿಂದಲೇ ಅತ್ಯಾಚಾರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ದಾಖಲಾಗಿದೆ. ಪುತ್ತೂರು ನಗರಸಭೆಯ ಸದಸ್ಯ ಜಗನ್ನಿವಾಸ್ ರಾವ್ ಮಗ ಕೃಷ್ಣರಾವ್ ಈ ಕೃತ್ಯವನ್ನು ಎಸಗಿರುವಂಥದ್ದು. ಪುತ್ತೂರು ಬಿಜೆಪಿ ನಗರ ಮಂಡಲ ಅಧ್ಯಕ್ಷರೂ ಆಗಿದ್ದಂತಹ ಜಗನ್ನಿವಾಸ್ ರಾವ್, ಪುತ್ತೂರು ಬಿಜೆಪಿ ನಗರ ಮಂಡಲ ಅಧ್ಯಕ್ಷರು ಆಗಿದ್ದಂತಹ ಜಗನ್ನಿವಾಸ್ ರಾವ್ ಅವರ ಮಗ ಕೃಷ್ಣರಾವ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಭಾರತೀಯ ನ್ಯಾಯ ಸಂಹಿತೆಯ ಕಲಂ 64 ಉಪಕಲಂ 1 ಅಂದರೆ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತಹ ಶಿಕ್ಷೆಯನ್ನು ಹೇಳುವಂತಹ ಕಲಂ ಮತ್ತು 69 ಕಲಂ 69ರ ಅಡಿಯಲ್ಲಿ 2 ಕಲಂಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ಜೂನ್ 24ನೆಯ ತಾರೀಕು ಪುತ್ತೂರಿನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ. ಆ ದೂರಿನಲ್ಲಿರುವಂತಹ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ಒಂದು ಕಾಲದ ಸಹಪಾಠಿಗಳು ಕ್ಲಾಸ್ಮೇಟ್ ಆಗಿದ್ದಂಥವರು. ಯುವತಿ 20 ವರ್ಷ ಯುವತಿಗೆ, ಆಕೆ ಮಂಗಳೂರಿನ ಪ್ರಸಿದ್ಧ ಕಾಲೇಜು ಒಂದರಲ್ಲಿ ಪದವಿ ಶಿಕ್ಷಣವನ್ನು ಪಡೀತಾ ಇದ್ದಾಳೆ. ಆ ಯುವತಿಯನ್ನ ಒಂದು ಕಾಲದ ತನ್ನ ಸಹಪಾಠಿ ಕ್ಲಾಸ್ಮೇಟನ್ನು ಅದರಿಂದಾಗಿ ಈತ ದೈಹಿಕ ಸಂಪರ್ಕ ಬೆಳೆಸಿದಂತಹ ಯುವತಿ ಈಗ ಮಗುವಿಗೆ ಜನ್ಮ ಕೊಟ್ಟಿರುವ ಕಾರಣಕ್ಕೋಸ್ಕರ ತುಂಬ ಕ್ಲಿಷ್ಟಕರ ಇಶ್ಯೂ, ತುಂಬ ಕ್ಲಿಷ್ಟಕರ ಇದು. ಬಟ್ ಪ್ರಕರಣ ದಾಖಲಾಗಿದೆ. ಮದುವೆ ಆಗಲಿಕ್ಕೆ ಆಮೇಲೆ ಒಪ್ಕೊಳ್ಳಿಲ್ಲ ಆತ. 7.5 ತಿಂಗಳಾದಂತಹ ಸಂದರ್ಭದಲ್ಲಿ, ಗರ್ಭವತಿ ಆದಂತಹ ಸಂದರ್ಭದಲ್ಲಿ ಒಂದು ಪ್ರೈವೇಟ್ ಕ್ಲಿನಿಕ್ಕಿಗೆ ಹೋಗಿ ವೈದ್ಯಕೀಯ ತಪಾಸಣೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ, ಎಲ್ಲ ವಿಚಾರಗಳು ಗೊತ್ತಾಗುತ್ತೆ. ಯಾರು ಈತ, ಏನಕ್ಕೆ, ಈ ಒಡನಾಟ ಏನಿತ್ತು ಎಲ್ಲವೂ ಕೂಡ ಗೊತ್ತಾಗಿದೆ. ಮುಜುಗರ ಬಿಜೆಪಿಗೆ, ಮುಜುಗರ. ಬೇಟಿ ಬಚಾವೋ ಬೇಟಿ ಪಡಾವೋ ನಾರಿ ಶಕ್ತಿ ಅಂಥೇಳಿ ಹೇಳ್ಕೊಂಡು ತಿರುಗಾಡುವಂಥ ಇವ್ರ ಜೊತೆಗೆ ಈ ಹುಡುಗನ ತಂದೆ ಆರೋಪಿ ಕೃಷ್ಣರಾವ್, ಈತನ ತಂದೆ ಬಿಜೆಪಿಯ ಪ್ರಭಾವಿ ಮುಖಂಡ ಪುತ್ತೂರು ತಾಲೂಕಲ್ಲಿ. ಸೊ ಅವರು ಭಾಷಣ ಮಾಡಿರ್ತಾರೆ ಬೇರೆ ಕಡೆ. ಈಗ ಚುನಾವಣೆಯ ಸಂದರ್ಭ, ಈಗ ನಗರಸಭೆಯ ಸದಸ್ಯರು ಆಗಿರೋದ್ರಿಂದಾಗಿ ಚುನಾವಣೆಯ ಸಂದರ್ಭದಲ್ಲಿ ಈಗ ಮೋದಿ ಸರ್ಕಾರದ ಕ್ಯಾಂಪೇನ್ಗಳ ಬಗ್ಗೆ ಎಲ್ಲ ಭಾಷಣ ಮಾಡಿರ್ತಾರೆ. ಬೇಟಿ ಬಚಾವೋ ಬೇಟಿ ಪಡಾವೋ ನಾರಿ ಶಕ್ತಿ ಅಂತೇಳಿ. ಆದರೆ ಅವರ ಮಗ ಮಾಡಿದಂತಹ ಈ ತಪ್ಪು, ಈ ಅಪರಾಧ ಏನಿದೆ, ಬಿಕಾಸ್ ಇವನ್ನೆಲ್ಲ ಡಿನೈ ಮಾಡೋಕ್ಕಾಗಲ್ಲ, ಇವೆಲ್ಲ ಸಾಬೀತಾಗ್ತವೆ. ಕಳ್ಳತನ ಮಾಡಿದರೆ ಬೇಕಾದರೆ ನಾನು ಅಲ್ಲೇ ಇರಲಿಲ್ಲ ಅಂತ ಹೇಳ್ಬೋದು. ಬಟ್ ಲೈಂಗಿಕ ಕ್ರಿಯೆ ನಡೆಸಿ, ದೈಹಿಕ ಸಂಪರ್ಕವನ್ನು ಬೆಳೆಸಿ, ತನ್ನ ಒಂದು ಕಾಲದ ಸಹಪಾಠಿಯನ್ನು ಗರ್ಭವತಿ ಮಾಡಿದಂತಹ ಸಂದರ್ಭದಲ್ಲಿ ನಾನು ಮಾಡೇ ಇಲ್ಲ ಅಂಥೇಳಿ ಈ ಯುವಕ ಡಿನೈ ಮಾಡೋಕ್ಕಾಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ DNA ಟೆಸ್ಟ್ ಆಗುತ್ತೆ, ಹುಟ್ಟಿದ ಒಂದು ಮಗು ಜನಿಸಿದೆ, ಕ್ಲಿಷ್ಟಕರ. ಈಗ ಆಕೆಯ ಮನಸ್ಥಿತಿ ಏನಿರ್ಬೋದು, ಆ ಯುವತಿಯ ಮನಸ್ಥಿತಿ ಏನಿರ್ಬೋದು. 20 ವರ್ಷ ಯುವತಿಗೆ, ಸ್ಟಿಲ್ ಎಂಗೇಜ್, ವೆರಿ ಎಂಗೇಜ್.
ಸಮಾಜ ಯಾವ ದೃಷ್ಟಿಯಿಂದ ನೋಡ್ಬೋದು ಈತ ಮಾಡಿದಂತಹ ಕೃತ್ಯ. FIR ದಾಖಲಾಗಿದೆ. ಅರೆಸ್ಟ್ ಮಾಡಿ ಏನು ಮಾಡ್ಲಿಕ್ಕೆ ಸಾಧ್ಯ, ಅದು ಕೂಡ ಒಂದು ಪ್ರಶ್ನೆ. ಇನ್ ಕೇಸ್ ಆಕೆ ಗರ್ಭವತಿ ಆಗದೆ ಹೋಗಿದ್ದಿದ್ರೆ ಬರೀ ಅತ್ಯಾಚಾರ ಅಷ್ಟೇ ಆಗಿದೆ, ಆ ಅತ್ಯಾಚಾರದ ಕಾರಣದಿಂದ ಆಕೆ ಗರ್ಭವತಿ ಆಗಿಲ್ಲ ಅನ್ನೋದಾದಿದ್ರೆ ಅದು ಬೇರೆ ಥರ. ಈಗ ಆಕೆ ಗರ್ಭವತಿಯಾಗಿ ಮಗುವಿಗೆ ಜನ್ಮ ಕೂಡ ಕೊಟ್ಟಾಗಿದೆ. ಸಮಾಜ ಹೇಗೆ ನೋಡುತ್ತೆ ಆಕೆಯನ್ನು? ಬಟ್ BJPಗಂತೂ ಮುಜುಗರ ಆಯಿತು. ಊರೆಲ್ಲ ಪ್ರವಚನ ಮಾಡ್ಕೊಂಡು ತಿರುಗಾಡುವಂತಹ BJP ನಾಯಕರಿಗೆ ಇದೊಂಥರ ಮುಜುಗರ ಆಯಿತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.